ನಕ್ಸಲ್ ಮುಕ್ತ ಕರ್ನಾಟಕವನ್ನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಅದರಂತೆ 6 ಮಂದಿ ನಕ್ಸಲರನ್ನ ಶರಣಾಗತಿ ಮಾಡುವಲ್ಲಿ ನಕ್ಸಲ್ ಪುನರ್ವಸತಿ ಸಮಿತಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸಮಿತಿ ಸದಸ್ಯ ಶ್ರೀಪಾಲ್ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ನಕ್ಸಲರ ಮನವೊಲಿಕೆ ಯಾವ ರೀತಿ ಆಯಿತು, ಇವತ್ತು ಅಂತಿಮವಾಗಿ ಯಶಸ್ಸು ಕಂಡಿದ್ದೀರಾ? ಒಂದು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಾಗ ಮತ್ತೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಾಗ ಇಂಥ ವ್ಯವಸ್ಥೆಯಲ್ಲಿ ಯಾವುದೇ ಚಳುವಳಿಗಳು ಹಿಂಸಾತ್ಮಕವಾಗಿ ಹೋಗಬಾರ್ದು ಅಂತಿದೆ. ಮತ್ತು ನಕ್ಸಲೀಯರ ಆಶಯಗಳು, ಹೋರಾಟದ ಗುರಿಗಳು ಎಲ್ಲವೂ ಕೂಡ ಜನಪರವಾಗಿದೆ ಮತ್ತು ಅವರ ಜನರ ಆಶಯಗಳ ಪರವಾಗಿ ಚಳುವಳಿಯನ್ನು ಕಟ್ಟಿದ್ದಾರೆ. ಆದರೆ ಅವರು ಹಿಡಿದಿರ್ತಕ್ಕಂಥ ಮಾರ್ಗ ಬಂದೂಕಿನ ಮಾರ್ಗವಾಗಿದ್ದರಿಂದ ಇದು ಹಿಂಸಾತ್ಮಕ ಮಾರ್ಗವಾಗುತ್ತೆ. ಆ ಹಿಂಸೆಯ ಮೂಲಕ ಯಾವುದೇ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಅವರಿಗೆ ಮನದಟ್ಟು ಮಾಡಬೇಕು. ಮತ್ತು ಈ ನಕ್ಸಲ್ ಚಳುವಳಿಗಳಿಂದ ಎಲ್ಲೂ ಕೂಡ ಯಶಸ್ಸನ್ನು ಪಡೆಯಲಿಕ್ಕೆ, ಅದರಲ್ಲೂ ಇಲ್ಲಿ ಕರ್ನಾಟಕದಂಥ ಪ್ರದೇಶದಲ್ಲಿ ಸಾಧ್ಯವಿಲ್ಲ. ಮತ್ತು ಜನ ಕೂಡ ಬಂದೂಕಿನ ಚಳುವಳಿಗೆ ಭಯಪಡ್ತಕ್ಕಂಥದ್ದು ಮತ್ತು ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಅದನ್ನು ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಬರೀ ಸಮಿತಿ ಒಂದೇ ಅಲ್ಲ, ಶಾಂತಿಗಾಗಿ ನಾಗರಿಕ ವೇದಿಕೆ ಏನಿದೆ ಅದರ ಸದಸ್ಯರು ನಾವೆಲ್ಲರೂ ಸೇರಿ ಈ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನಕ್ಕೆ ಅವರನ್ನು ಸುಮಾರು 1 ತಿಂಗಳುಗಳ ಕಾಲ ಅವರಿಗೆ ಕನ್ವಿನ್ಸನ್ನು ಮಾಡಿದ್ರಿಂದ ಅವರು ಕೂಡ ಒಂದಿಷ್ಟು ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದಿಟ್ಟರು. ಆ ಹಕ್ಕೊತ್ತಾಯಗಳಿಗೆ ಸರ್ಕಾರ ನಾವು ಅದನ್ನು ಈಡೇರಿಸಲಿಕ್ಕೆ ಬದ್ರಿದ್ದೇವೆ, ಏನು ಜನಪರವಾದಂಥ ಏನು ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದ್ದಾರೆ, ಅಡಿಕೆ ಬೆಳೆ ಆಗಿರ್ಬೋದು, ಮಲೆನಾಡಿನ ಭತ್ತ ಅಥವಾ ಮಲೆನಾಡಿನ ಪರಿಸರ ಸಂಬಂಧಿ ಮತ್ತು ಒತ್ತುವರಿ ಸಮಸ್ಯೆ, ಕಸ್ತೂರಿ ರಂಗನಿ, ಈ ಥರದ ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು. ಆ ಡಿಮ್ಯಾಂಡ್ಗಳಿಗೆ ಪೂರಕವಾಗಿ ಸರ್ಕಾರ ಸ್ಪಂದಿಸಿದ್ರಿಂದ ಇವತ್ತು 6 ಜನ ಮಾವೋವಾದಿ ಚಳುವಳಿಯ ಸದಸ್ಯರುಗಳು ಇವತ್ತು ಮುಖ್ಯವಾಹಿನಿಗೆ ಬಂದು ಆ ಮೂಲಕ ಮುಖ್ಯಮಂತ್ರಿಗಳ ಮೂಲಕ ಇವತ್ತು ಮುಖ್ಯವಾಹಿನಿಗೆ ಬಂದಿರ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟೇ 6 ಜನ ಮಾತ್ರ ನಕ್ಸಲರ, ಇನ್ನೂ ಇದ್ದಾರಾ ಅಥವಾ ಇಲ್ಲಿಗ ಅಂತ್ಯ ಆಯ್ತು ಅಂತಾನ? ಈಗ ಸರ್ಕಾರದ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಇನ್ನು 7 ಜನ ಅಲ್ಲಿ ಇದ್ರು. ಅದರಲ್ಲಿ ಒಬ್ಬರು ರಮೇಶ್ ಅಂತಕ್ಕಂಥವ್ರು, ರವಿ ಅಂತಕ್ಕಂಥವ್ರು ಅದರಲ್ಲಿ ಎಲ್ಲೋ ಅಲ್ಲಿ ಮಿಸ್ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆ ಬಗ್ಗೆನೂ ಕೂಡ ಒಂದಿಷ್ಟು ನಾವು ಅವರನ್ನು ಹುಡುಕ್ತಕ್ಕಂಥ, ಅವರನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಂತಿಗಾಗಿ ನಾಗರಿಕ ಹೋರಾಟ ಸಮಿತಿ ಸದಸ್ಯರಿದ್ದಾರೆ, ಮಾತನಾಡ್ತೀನಿ. ಸರ್, ಅಲ್ಲಿ ನಕ್ಸಲರನ್ನ ಮನವೊಲಿಕೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಸಮಿತಿಗೆ ಎದುರಾದಂತಹ ಸವಾಲುಗಳು ಮತ್ತೆ ಆ ಸನ್ನಿವೇಶವನ್ನ ಬ್ರೀಫ್ ಮಾಡೋದಾದ್ರೆ? ನಾವು ಹೋಗಕ್ಕೆ ಮುಂಚೆನೆ ನಮಗೆ ಅಲ್ಲಿ ಸವಾಲು ಏನಿದೆ ಅಂತ ಗೊತ್ತಿತ್ತು. ಅದೇನಂದ್ರೆ ಈಗಾಗಲೇ ಯಾರು ಬಂದಿದ್ದಾರೆ ಅವರಿಗೆ ಪುನರ್ವಸತಿ ಸರಿಯಾಗಿ ಆಗಲಿಲ್ಲ, ಭಾಳ ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ವಿಪರೀತ ಕೇಸ್ಗಳಿರೋದ್ರಿಂದ ಅವರಿಗೆ ಆ ಹ್ಯಾಂಡಲ್ ಮಾಡೋಕ್ಕೆ ಲೀಗಲ್ ಸಪೋರ್ಟ್ ಇಲ್ಲ. ಅವ್ರಿಗೆ ಕೊಟ್ಟಂಥ ಒಂದಷ್ಟು ಹಣ ಆಗಾಗಲೇ ಲಾಯರ್ಗಳು ಖರ್ಚಾಗಿದೆ. ಈ ಥರ ಪರಿಸ್ಥಿತಿ ಇದ್ದರೆ ನಾವು ಕಾಡಿಂದ ಕರ್ಕೊಂಡು ಹೇಗೆ ಬರೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆನ ಮುಂಚೆನೇ ನಾವು ANFನವ್ರಿಗೆ ಇಟ್ಟಿದ್ವಿ, ಪೊಲೀಸ್ನವ್ರಿಗೂ ಇಟ್ಟಿದ್ವಿ. ನೀವು ಈಗ ಬಂದವ್ರಿಗೆ ಹೆಚ್ಚಿನ ನೆರವು ನೀಡೋದಾದರೆ ಕಾನೂನಿನ ನೆರವು, ಸ್ವಲ್ಪ ಲಾಯರ್ಗಳನ್ನ ಸರ್ಕಾರವೇ ನೇಮಿಸಿ ಕೊಟ್ಟು ಅವರ ಕೇಸ್ಗಳನ್ನು ಮರ್ಜ್ ಮಾಡಿದ್ರೆ ಬೇಗ ಮುಗಿಯೋಂಗೆ ಮಾಡಿದ್ರೆ ನಾವು ಹೇಳ್ಬೋದು ಅಂತ ಆ ಆಶ್ವಾಸನೆ ಕೊಟ್ಟಿದ್ದರಿಂದ ನಾವು ಹೋಗಿ ಮಾತಾಡಿ, ಅವ್ರು ಮೊದಲೇ ರಿಲಕ್ಟೆಂಟ್ ಆಗಿದ್ರು, ಇದೇ ಪ್ರಶ್ನೆಯನ್ನು ಕೇಳಿದ್ರು. ನಾವು ಅವ್ರಿಗೆ ಇಲ್ಲ, ಸರ್ಕಾರ ಹೀಗೆ ಭರವಸೆ ಕೊಟ್ಟಿರೋದ್ರಿಂದ ಅವ್ರ ಪರವಾಗಿ ನಾವು ಭರವಸೆ ಕೊಡ್ತೀವಿ, ಅಕಸ್ಮಾತ್ ಸರ್ಕಾರ ಈಡೇರಿಸದೇ ಇದ್ರೆ ನಾವು ನಿಮ್ಮ ಜೊತೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಬಹಳ ದೊಡ್ಡದಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇವತ್ತು ಕೇವಲ ಇದು ಪ್ರಾರಂಭ, ಅಂತ್ಯ ಅಲ್ಲ. ಇದ್ರ ಮುಂದೆ ಅವರಿಗೆ ಸರ್ಕಾರ ಹೇಗೆ ನಡೆಸ್ಕೊಳ್ಳುತ್ತೆ, ಕೋರ್ಟ್ ಕೇಸ್ಗಳನ್ನ ಹೇಗೆ ನಿಭಾಯಿಸ್ತೀವಿ, ಅವ್ರಿಗೆ ಯಾವ ರೀತಿಯ ಕಾನೂನಿನ ನೆರವನ್ನು ಕೊಡಬಹುದು. ಆ್ಯಕ್ಚುಲಿ ಪುನರ್ವಸತಿ ಅಂದರೆ ಅದಕ್ಕೆ ನಾನು ಮುಖ್ಯಮಂತ್ರಿಯವರಿಗೆ ಸಭೆಯಲ್ಲಿ ಹೇಳಿದ್ದು, ಇವತ್ತು ನಕ್ಸಲೀಯರು ಕಾಡಿನಿಂದ ಜೈಲಿಗೆ ಬಂದಿದ್ದಾರೆ, ಇನ್ನು ಮುಂದೆ ಜೈಲಿಂದ ನಾಡಿಗೆ ಬರಬೇಕಾಗುತ್ತೆ. ಆ ಜೈಲಿಂದ ನಾಡಿಗೆ ಬರುವ ಕೆಲಸವನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ನಮಗೂ ಒಂಥರ ಭರವಸೆ ಇದೆ. ಬೇಕಾದಷ್ಟು ನೆರವನ್ನು ಅವರು ಕೊಟ್ಟು ಪರ್ಟಿಕ್ಯುಲರ್ಲಿ ಬೇಗ ಅವರು ತಮ್ಮ ಕಾನೂನಿನ ಜಾಲ ಏನಿದೆ, ಟ್ರಯಲ್ ಏನಿದೆ, ಆ ತನಿಖೆಯಿಂದ ಮುಕ್ತರಾಗಿ ಹೊರಗಡೆ ಬರ್ತಾರೆ ಅಂತ ನಾವು ಆಶಿಸ್ತೇವೆ. ಒಂದಷ್ಟು ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ ಸರ್. ಆ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಲ್ಲಿ ಸರ್ಕಾರಕ್ಕೂ ಒಂದು ಸವಾಲುಗಳು. ಈ ನಿಟ್ಟಲ್ಲಿ ಸರ್ಕಾರ ಈಡೇರಿಸುತ್ತೆ, ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಯಾವ ವಿಶ್ವಾಸ ಇದೆ ಅಂತ? ಆ ವಿಶ್ವಾಸ ಈ ಬೇಡಿಕೆಯಿಂದನೇ ಸರ್ಕಾರ ಏನು ಈಡೇರಿಸಲ್ಲ, ಅದು ನಿರಂತರವಾಗಿ ಒಂದು ಹೋರಾಟ ಮಾಡಬೇಕು. ಅವರು ಕೂಡ ತಾವು ತಮ್ಮ ಕೋರ್ಟ್ ಕೇಸ್ಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ
ಈಗ ನೂರ್ ಶ್ರೀಧರು ಮತ್ತು ಸಿರಿಮನೆ ನಾಗರಾಜ್ ಬಂದಂಗೆ ಈ ಪ್ರಜಾಪ್ರಭುತ್ವದ ಒಳಗಡೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಹೋರಾಟಗಳ ಮೂಲಕ ಮಾತ್ರ ನಾವು ಸರ್ಕಾರವನ್ನು ಮಣಿಸಿ ನಮ್ಮ ಉದ್ದೇಶವನ್ನು ಸಾಫಲ್ಯಗೊಳಿಸ್ಕೋಬೇಕೇ ವಿನಃ ಅಷ್ಟು ಸುಲಭವಾಗಿ ಸರ್ಕಾರಗಳು ಮಾಡಲ್ಲ ಅನ್ನೋ ಭರವಸೆ ನಮಗೂ ಇದೆ. ಯಾಕೆಂದರೆ ಜನ ಹೋರಾಟ ಇಲ್ಲದೆ ಸಮಾಜ ಆಗಲಿ ಸರ್ಕಾರ ಆಗಲಿ ಬದಲಾವಣೆ ಆಗಲ್ಲ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಅವಕಾಶ ಇದ್ದೇ ಇದೆ. ಆ ಅವಕಾಶವನ್ನು ನಾವು ಎಲ್ಲರೂ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಆಶೆ. ಹಿಂದಿನಿಂದಲೂ ಕೂಡ ನಕ್ಸಲರು ಶರಣಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆ ಕೊಡ್ತಾ ಇದೆ ಪ್ರತಿ ಸರ್ಕಾರಗಳು. ಆದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ಗೃಹ ಕಚೇರಿ ಕರೆಸಿದ್ರು. ಇದು ಅವ್ರನ್ನ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಸಂವಿಧಾನದ ಬುಕ್ ಕೊಟ್ಟರು. ಈ ಒಂದು ಸನ್ನಿವೇಶದ ಬಗ್ಗೆ ಏನು ಹೇಳ್ತೀರಾ? ಇದು ಬಹಳ ದೊಡ್ಡ ಬೆಳವಣಿಗೆ. ಯಾಕೆಂದರೆ ಇಡೀ ದೇಶದಲ್ಲಿ ಈ ಥರದ ಒಂದು ಪ್ರಕ್ರಿಯೆ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಾವು ಚಿಕ್ಕಮಗಳೂರಿನ DC ಮುಂದೆನೇ ಶರಣಾಗಬೇಕು ಅಂತ ಹೊರಟಿದ್ದವರು ಕಡೆಗೆ CM ಅವರೇ ಆಹ್ವಾನ ಕೊಟ್ಟು ಇಲ್ಲಿಗೆ ಬರಲಿ, ಬೆಂಗಳೂರಿನಲ್ಲೇ ಬಂದು ಇಲ್ಲಿ ನಮ್ಮ ಸರ್ಕಾರದ ಮುಂದೆನೇ ಶರಣಾಗಿ ಅಂತ ಹೇಳಿದ್ದು ಭಾಳ ದೊಡ್ಡ ಒಂದು ಮಾತು ಕ್ರಿಯೆ ಅಂತ ನಾವು ಅಂದ್ಕೊಳ್ತೀವಿ. ಏಕೆಂದರೆ ಇದರಿಂದ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಒಂದು ಭಾಳ ಪಾಸಿಟಿವ್ ಮೆಸೇಜ್ ಹೋಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ಈಗಾಗಲೇ ಬೇರೆ ಬೇರೆ ಕಡೆ ನಕ್ಸಲೀರಂದ ಕೂಡಲೇ ಗುಂಡು ಹಾಕಿ ಅವ್ರನ್ನ ಎನ್ಕೌಂಟರ್ನಲ್ಲಿ ಸಾಯಿಸ್ತಾ ಇದ್ದಾರೆ. ಆದರೆ ಎನ್ಕೌಂಟರ್ನಲ್ಲಿ ಕೊಲೆ ಮಾಡೋದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾರ್ಗ ಇದೆ. ಸರ್ಕಾರಗಳು ಈ ಮಾರ್ಗವನ್ನು ಪಾಲಿಸಿದರೆ ಸುಮಾರು ಮಟ್ಟಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನೋ ಭರವಸೆಯನ್ನು ಕರ್ನಾಟಕ ಸರ್ಕಾರ ಇವತ್ತು ಕೊಟ್ಟಿದೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಕೆಲಸ ನಡೆದಿದೆ. ಅದರಿಂದ ಒಂದು ರೀತಿಯಲ್ಲಿ ಅದು ಒಂದು ಮಾದರಿಯನ್ನು ಸೃಷ್ಟಿ ಮಾಡಿದೆ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸ್ತೇವೆ. ಇದಿಷ್ಟು ನಕ್ಸಲರನ್ನ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸಿದಂತ ಶಾಂತಿಗಾಗಿ ನಾಗರಿಕ ಹೋರಾಟ ಮತ್ತೆ ನಕ್ಸಲ್ ಪುನರ್ವಸತಿ ಸಮಿತಿ ಸದಸ್ಯರ ಅಭಿಪ್ರಾಯ. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.